ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ತಲೆಯಲ್ಲಿ ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳು ಓಡ್ತಾ ಇರ್ತವೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಅತಿಯಾಗಿ ಯೋಚಿಸಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ನೀವೇ ಕಳೆದುಕೊಂಡಿದ್ದೀರಾ. ಎಷ್ಟೇ ಕಷ್ಟಪಟ್ಟರೂ ಜೀವನದಲ್ಲಿ ಯಶಸ್ಸು ಸಿಗುತ್ತಿಲ್ಲ ಅನ್ನೋ ಹತಾಶೆ ನಿಮ್ಮಲ್ಲಿದೆಯೇ? ಹಾಗಾದರೆ ಇಂದಿನ ಈ ಬುಕ್ ಸಮ್ಮರಿ ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಫ್ರೆಂಡ್ಸ್, ಈ ನನ್ನ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗ್ಬೋದು. ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿದ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರು ಬರೆದಿರುವ ಅತ್ಯದ್ಭುತ ಪುಸ್ತಕ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್, ಅಂದರೆ ಸಕಾರಾತ್ಮಕ ಚಿಂತನೆಗಳ ಶಕ್ತಿಯ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಹಿಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಬನ್ನಿ, ಇನ್ನು ತಡ ಮಾಡದೆ ಸಕಾರಾತ್ಮಕತೆಯ ಈ ಅದ್ಭುತ ಪ್ರಪಂಚದೊಳಗೆ ಕಾಲಿಡೋಣ. ಅಧ್ಯಾಯ 1. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಡಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಸ್ನೇಹಿತರೆ, ಪುಸ್ತಕದ ಮೊದಲ ಅಧ್ಯಾಯವೇ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ನೇರವಾದ ಸಂದೇಶದೊಂದಿಗೆ ಶುರುವಾಗುತ್ತೆ. ನಿಮ್ಮ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಮೊದಲು ನಂಬಿಕೆ ಇಡಿ. ಬಹಳಷ್ಟು ಜನರು ಜೀವನದಲ್ಲಿ ಸೋಲಲು ಅಥವಾ ಹಿಂದುಳಿಯಲು ಮುಖ್ಯ ಕಾರಣ ಅವರಿಗೆ ಬುದ್ಧಿವಂತಿಕೆ ಇಲ್ಲ ಅಂತಾಗಲಿ ಅಥವಾ ಅವಕಾಶಗಳ ಕೊರತೆಯಿಂದಾಗಲಿ ಅಲ್ಲ. ಬದಲಾಗಿ ಅವರಲ್ಲಿರುವ ಕೀಳಿರಿಮೆ ಮತ್ತು ಸ್ವಯಂ ಅನುಮಾನ ಕಾರಣ. ನನ್ನಿಂದ ಇದು ಸಾಧ್ಯವಿಲ್ಲ, ನಾನು ಇತರರಷ್ಟು ಜಾಣನಲ್ಲ, ಅಥವಾ ನನಗೆ ಅದೃಷ್ಟ ಇಲ್ಲ ಅನ್ನೋ ಯೋಚನೆಗಳೇ ನಮ್ಮ ಅತಿ ದೊಡ್ಡ ಶತ್ರುಗಳು ಅಂತ ಲೇಖಕರಾದ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆತ್ಮವಿಶ್ವಾಸವಿಲ್ಲದೆ ನೀವು ಯಶಸ್ವಿಯಾಗಲು ಅಥವಾ ಸಂತೋಷವಾಗಿಡಲು ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೇ ಇದ್ದರೆ ಜಗತ್ತು ನಿಮ್ಮನ್ನು ಹೇಗೆ ತಾನೇ ನಂಬುತ್ತೆ ಅಲ್ವಾ? ಹಾಗಾದರೆ ಈ ಕೀಳಿರಿಮೆಯನ್ನು ಹೋಗಲಾಡಿಸಿ ಬಲವಾದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಹೇಗೆ? ಅದಕ್ಕೆ ಲೇಖಕರು ಕೆಲವು ಅದ್ಭುತವಾದ ಮತ್ತು ಪ್ರಾಯೋಗಿಕ ಸೂತ್ರಗಳನ್ನು ನೀಡಿದ್ದಾರೆ. 1. ನಿಮ್ಮ ಯಶಸ್ಸಿನ ಚಿತ್ರಣವನ್ನು ಮನಸ್ಸಿನಲ್ಲೇ ಮುದ್ರಿಸಿಕೊಳ್ಳಿ. ಮೆಂಟಲ್ ಪಿಕ್ಚರ್. ನೀವು ಏನನ್ನು ಸಾಧಿಸಲು ಹೊರಟಿದ್ದೀರೋ ಅದರಲ್ಲಿ ನೀವು ಈಗಾಗಲೇ ಯಶಸ್ವಿ ಆಗಿದ್ದೀರಿ ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲೇ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಮೂಡಿಸಿಕೊಳ್ಳಿ. ಈ ಸಕಾರಾತ್ಮಕ ಚಿತ್ರಣವನ್ನು ನಿಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ಬೇರೂರುವಂತೆ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಸೋಲಿನ ಚಿತ್ರಣವನ್ನು ಮೂಡಲು ಬಿಡಬೇಡಿ. ನಿಮ್ಮ ಮನಸ್ಸು ನೀವು ಏನನ್ನು ಊಹಿಸುತ್ತೀರೋ ಅದನ್ನೇ ಸಾಧಿಸಲು ಪ್ರಯತ್ನಿಸುತ್ತದೆ. 2. ಅಡೆತಡೆಗಳನ್ನು ಅತಿಯಾಗಿ ಕಲ್ಪಿಸಿಕೊಳ್ಳಬೇಡಿ. ಜೀವನ ಅಂದಮೇಲೆ ಕಷ್ಟಗಳು ಬರ್ತಾನೆ ಇರ್ತವೆ, ಆದರೆ ಅವುಗಳನ್ನು ಎದುರಿಸುವ ಮುನ್ನವೇ ನಿಮ್ಮ ಮನಸ್ಸಿನಲ್ಲಿ ಅವುಗಳನ್ನು ಬೆಟ್ಟದಷ್ಟು ದೊಡ್ಡದಾಗಿ ಊಹಿಸಿಕೊಂಡು ಹೆದರಬೇಡಿ. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಶಕ್ತಿ ನನ್ನಲ್ಲಿ ಇದೆ ಅನ್ನೋದನ್ನು ದೃಢವಾಗಿ ನಂಬಿ. 3. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ಬೇರೆಯವರನ್ನು ನೋಡಿ ಅವರಂತೆಯೇ ಆಗಲು ಅಥವಾ ಅವರನ್ನು ನಕಲು ಮಾಡಲು ಎಂದಿಗೂ ಪ್ರಯತ್ನಿಸಬೇಡಿ. ನೀವಾಗಿರಿ. ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟವಾದ ಪ್ರತಿಭೆಯನ್ನು ಹೊಂದಿರುತ್ತಾನೆ. ಯಾರೂ ನಿಮ್ಮಂತೆಯೇ ಇರಲು ಸಾಧ್ಯವಿಲ್ಲ ಅನ್ನೋದನ್ನು ನೀವು ನೆನಪಿಟ್ಕೊಳ್ಳಿ. ನಿಮ್ಮ ಶಕ್ತಿಯ ಮೇಲೆ ಗಮನ ಹರಿಸಿ, ಇತರರ ಮೇಲೆ ಅಲ್ಲ. 4. ದೈವಿಕ ಶಕ್ತಿಯಲ್ಲಿ ನಂಬಿಕೆ ಇಡಿ. ಲೇಖಕರು ಹೇಳುವ ಪ್ರಮುಖ ಅಂಶ ಅಂದರೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಕಷ್ಟ ಬಂದಾಗ ಕುಸಿದು ಬೀಳಬೇಡಿ. ಬದಲಾಗಿ ಉನ್ನತ ದೈವಿಕ ಶಕ್ತಿ ನನ್ನೊಂದಿಗೆ ಇದೆ, ಆ ಶಕ್ತಿ ನನಗೆ ಸದಾ ಮಾರ್ಗದರ್ಶನ ಮತ್ತು ಸಹಾಯ ಮಾಡುತ್ತಿದೆ ಅಂತ ಬಲವಾಗಿ ನಂಬಿ. ನೀವು ಒಬ್ಬಂಟಿ ಅಲ್ಲ ಅನ್ನೋ ಈ ಭಾವನೆ ನಿಮ್ಮೊಳಗಿನ ಎಲ್ಲ ಭಯ ಮತ್ತು ಆತಂಕಗಳನ್ನು ದೂರ ಮಾಡಿ ಆನೆ ಬಲವನ್ನು ತಂದುಕೊಡುತ್ತವೆ. ಫ್ರೆಂಡ್ಸ್, ಇದು ಮೊದಲ ಅಧ್ಯಾಯದ ಸಾರಾಂಶ.
ನಮ್ಮ ಆಲೋಚನೆಗಳನ್ನು ಬದಲಾಯಿಸುವ ಮೂಲಕ ನಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಎತ್ತರಕ್ಕೆ ಬೆಳೆಸಿಕೊಳ್ಳಬಹುದು ಎಂಬುದನ್ನು ಈ ಅಧ್ಯಾಯ ನಮಗೆ ಕಲಿಸುತ್ತದೆ. ಅಧ್ಯಾಯ 2. ಶಾಂತ ಮನಸ್ಸು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಎ ಪೀಸ್ಫುಲ್ ಮೈಂಡ್ ಜನರೇಟ್ಸ್ ಪವರ್. ಫ್ರೆಂಡ್ಸ್, ಈಗ 2ನೇ ಅಧ್ಯಾಯಕ್ಕೆ ಬರೋಣ. ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಬಹುಪಾಲು ಸಮಸ್ಯೆಗಳಿಗೆ ಕಾರಣ ನಮ್ಮ ಅಶಾಂತ ಮನಸ್ಸು. ಹಾಗಾಗಿಯೇ ಈ ಅಧ್ಯಾಯದಲ್ಲಿ ಲೇಖಕರು ಶಾಂತ ಮನಸ್ಸು ಶಕ್ತಿಯನ್ನು ಸೃಷ್ಟಿಸುತ್ತದೆ ಅನ್ನೋ ಅದ್ಭುತ ಸತ್ಯವನ್ನು ಬಿಚ್ಚಿಡುತ್ತದೆ. ಒಂದು ಕಲುಷಿತವಾದ ಅಥವಾ ಅಲೆದಾಡುತ್ತಿರುವ ನೀರಿನಲ್ಲಿ ನಾವು ನಮ್ಮ ಮುಖವನ್ನು ಸ್ಪಷ್ಟವಾಗಿ ನೋಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಗೊಂದಲ, ಕೋಪ ಮತ್ತು ಆತಂಕದಿಂದ ತುಂಬಿರುವ ಮನಸ್ಸಿನಿಂದ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ದೇಹಕ್ಕೆ ಹೇಗೆ ವಿಶ್ರಾಂತಿ ಅಗತ್ಯವಿದೆಯೋ ನಮ್ಮ ಮನಸ್ಸಿಗೂ ಅಷ್ಟೇ ವಿಶ್ರಾಂತಿಯ ಅಗತ್ಯವಿದೆ. ಶಾಂತವಾದ ಮನಸ್ಸಿನಿಂದ ಮಾತ್ರ ಅಪಾರವಾದ ಶಕ್ತಿ ಮತ್ತು ಅದ್ಭುತ ಆಲೋಚನೆಗಳು ಹೊರಹೊಮ್ಮಲು ಸಾಧ್ಯ. ಹಾಗಾದರೆ ಈ ಗದ್ದಲದ ಜಗತ್ತಿನಿಂದ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳೋದು ಹೇಗೆ? ಲೇಖಕರು ಅದಕ್ಕಾಗಿ ಕೆಲವು ಸರಳ ಮತ್ತು ಅತ್ಯಂತ ಪರಿಣಾಮಕಾರಿ ಅಭ್ಯಾಸಗಳನ್ನು ಇಲ್ಲಿ ನೀಡಿದ್ದಾರೆ. 1. ದಿನದಲ್ಲಿ 15 ನಿಮಿಷಗಳ ಸಂಪೂರ್ಣ ಮೌನ. ದಿನದ 24 ಗಂಟೆಗಳಲ್ಲಿ ಕನಿಷ್ಠ 15 ನಿಮಿಷಗಳನ್ನಾದರೂ ನಿಮಗಾಗಿ ನೀವು ಮೀಸಲಿಡಿ. ಈ ಸಮಯದಲ್ಲಿ ಮೊಬೈಲ್, ಟಿವಿ ಅಥವಾ ಯಾವುದೇ ಶಬ್ದಗಳಿಲ್ಲದ ಸಂಪೂರ್ಣ ಮೌನವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಏನು ಯೋಚಿಸಬೇಡಿ, ಕೇವಲ ಶಾಂತತೆಯನ್ನು ಅನುಭವಿಸಿ. ಈ 15 ನಿಮಿಷಗಳ ಮೌನ ನಿಮ್ಮ ದಣಿದ ಮನಸ್ಸಿಗೆ ಒಂದು ಅದ್ಭುತವಾದ ಔಷಧಿಯಂತೆ ಕೆಲಸ ಮಾಡುತ್ತದೆ. 2. ಶಾಂತಿಯುತ ಪದಗಳ ಬಳಕೆ. ನಾವು ಆಡುವ ಮಾತುಗಳು ನಮ್ಮ ಮನಸ್ಸಿನ ಮೇಲೆ ನೇರವಾದ ಪ್ರಭಾವ ಬೀರುತ್ತವೆ. ನೀವು ಸದಾ ನನಗೆ ತುಂಬ ಟೆನ್ಷನ್ ಆಗ್ತಾಯಿದೆ, ನನಗೆ ಸುಸ್ತು ಆಗ್ತಾಯಿದೆ, ನನ್ನ ತಲೆ ಕೆಟ್ಟು ಹೋಗಿದೆ ಅಂತಹ ನಕಾರಾತ್ಮಕ ಪದಗಳನ್ನು ಬಳಸಿದರೆ ನಿಮ್ಮ ಮನಸ್ಸು ಮತ್ತಷ್ಟು ಅಶಾಂತವಾಗುತ್ತದೆ. ಅದರ ಬದಲು ಶಾಂತಿ, ನೆಮ್ಮದಿ, ಸಂತೋಷ ಅಂತಹ ಸಕಾರಾತ್ಮಕ ಮತ್ತು ಮೃದುವಾದ ಪದಗಳನ್ನು ಆಗಾಗ ಉಚ್ಚರಿಸುತ್ತಾ ಇರಿ. ಇದು ನಿಮ್ಮ ಮನಸ್ಸನ್ನು ತಕ್ಷಣವೇ ತಂಪಾಗಿಸುತ್ತದೆ. 3. ಮನಸ್ಸನ್ನು ಖಾಲಿ ಮಾಡುವ ಅಭ್ಯಾಸ. ಎಂಪ್ಟಿ ಯುವರ್ ಮೈಂಡ್. ಒಂದು ಲೋಟದಲ್ಲಿ ಈಗಾಗಲೇ ಕೊಳಕು ನೀರಿದ್ದರೆ ಅದಕ್ಕೆ ಎಷ್ಟೇ ಶುದ್ಧವಾದ ನೀರು ಹಾಕಿದರೂ ಅದು ಶುದ್ಧ ಆಗೋದಿಲ್ಲ. ಮೊದಲು ಆ ಕೊಳಕು ನೀರನ್ನು ಚೆಲ್ಲಬೇಕು. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿರುವ ಹಳೆಯ ದ್ವೇಷ, ಭಯ, ಸಿಟ್ಟು ಮತ್ತು ಕಹಿ ನೆನಪುಗಳನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹೊರಹಾಕಿ. ನಾನು ನನ್ನ ಮನಸ್ಸಿನ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಖಾಲಿ ಮಾಡುತ್ತಿದ್ದೇನೆ ಅಂತ ನಿಮಗೆ ನೀವೇ ಹೇಳಿಕೊಳ್ಳಿ. 4. ಪ್ರಶಾಂತ ದೃಶ್ಯಗಳ ಕಲ್ಪನೆ. ನಿಮಗೆ ತುಂಬ ಒತ್ತಡ ಅಥವಾ ಆತಂಕ ಆದಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನೀವು ನೋಡಿದ ಅತ್ಯಂತ ಸುಂದರ ಮತ್ತು ಪ್ರಶಾಂತವಾದ ಪ್ರಕೃತಿಯ ದೃಶ್ಯವನ್ನು ನೆನಪಿಸಿಕೊಳ್ಳಿ. ಅದು ಒಂದು ಹಚ್ಚ ಹಸಿರಿನ ಕಾಡಾಗಿರಬಹುದು, ತಂಪಾಗಿ ಹರಿಯುತ್ತಿರುವ ನದಿ ಆಗಿರಬಹುದು ಅಥವಾ ಸುಂದರವಾದ ಸೂರ್ಯಾಸ್ತ ಆಗಿರಬಹುದು. ಆ ದೃಶ್ಯದೊಳಗೆ ನೀವು ಇರುವಂತೆ ಕಲ್ಪಿಸಿಕೊಳ್ಳಿ. ಇದು ತಕ್ಷಣವೇ ನಿಮ್ಮ ನರಗಳನ್ನು ಶಾಂತಗೊಳಿಸುತ್ತದೆ. ಕೋಪ ಮತ್ತು ಆತಂಕಗಳು ನಮ್ಮ ಶಕ್ತಿಯನ್ನು ಹೀರಿಬಿಡ್ತವೆ, ಆದರೆ ಶಾಂತತೆಯು ನಮ್ಮ ಶಕ್ತಿಯನ್ನು 100 ಮಡಿಗೊಳಿಸುತ್ತವೆ ಅನ್ನೋದೇ ಈ 2ನೇ ಅಧ್ಯಾಯದ ಪ್ರಮುಖ ಸಂದೇಶ. ಅಧ್ಯಾಯ 3. ಸದಾ ಶಕ್ತಿಯುತವಾಗಿರುವುದು ಹೇಗೆ? ಹೌ ಟು ಹ್ಯಾವ್ ಕಾನ್ಸ್ಟೆಂಟ್ ಎನರ್ಜಿ. ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಸುಸ್ತು, ದಿನವಿಡೀ ಏನೋ ಒಂಥರ ಆಯಾಸ, ಯಾವುದೇ ಕೆಲಸ ಮಾಡಲು ಉತ್ಸಾಹವಿಲ್ಲದಿರುವುದು ಕಾಡುತ್ತಿರುತ್ತದೆ. ಇದಕ್ಕೆ ಕಾರಣ ನಮ್ಮ ದೇಹದ ಆಯಾಸ ಅಲ್ಲ, ಬದಲಾಗಿ ನಮ್ಮ ಮನಸ್ಸಿನ ಆಯಾಸ ಅಂತಾರೆ ಲೇಖಕರು. ನಮ್ಮ ದೇಹವು ನಮ್ಮ ಮನಸ್ಸಿನ ಕೇವಲ ಒಂದು ಯಂತ್ರ ಅಷ್ಟೇ.
ನಾವು ದೈಹಿಕವಾಗಿ ದಣಿಯುವುದಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿ ದಣಿಯುತ್ತೇವೆ. ಇದಕ್ಕೊಂದು ಅದ್ಭುತವಾದ ಉದಾಹರಣೆಯನ್ನು ನಮಗೆ ಇಷ್ಟವಿಲ್ಲದ ಅಥವಾ ಬೇಸರ ತರಿಸುವಂತಹ ಕೆಲಸ ಮಾಡುವಾಗ ಕೇವಲ 1 ಗಂಟೆಯಲ್ಲಿ ಸುಸ್ತಾಗಿಬಿಡುತ್ತೆ. ಆದರೆ ನಿಮಗೆ ಅತ್ಯಂತ ಪ್ರೀತಿಯಾದ ಕೆಲಸವನ್ನು, ಉದಾಹರಣೆಗೆ ನಿಮ್ಮ ನೆಚ್ಚಿನ ಆಟ ಆಡೋದು ಅಥವಾ ಸಿನಿಮಾ ನೋಡೋದು, ಎಷ್ಟೇ ಗಂಟೆಗಳ ಕೆಲಸ ಮಾಡಿದರೂ ನಿಮಗೆ ಸುಸ್ತು ಆಗೋದಿಲ್ಲ. ಇದರ ಅರ್ಥ ನಮ್ಮ ನಿಜವಾದ ಶಕ್ತಿ ಇರುವುದು ದೇಹದಲ್ಲಿ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಮತ್ತು ಆಸಕ್ತಿಯಲ್ಲಿ. ದಿನವಿಡೀ ಅಗಾಧವಾದ ಶಕ್ತಿಯಿಂದ ಮತ್ತು ಚಟುವಟಿಕೆಯಿಂದ ಇರಲು ಲೇಖಕರು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ತಿಳಿಸುತ್ತಾರೆ. 1. ನಕಾರಾತ್ಮಕ ಭಾವನೆಗಳು ಶಕ್ತಿಯ ಕಳ್ಳರು. ನೆಗೆಟಿವ್ ಎಮೋಷನ್ಸ್ ಆರ್ ಎನರ್ಜಿ ಥೀವ್ಸ್. ಕೋಪ, ಭಯ, ದ್ವೇಷ, ಅಸೂಯೆ ಮತ್ತು ಅಪರಾಧಿ ಮನೋಭಾವ ಇವು ಕೇವಲ ಭಾವನೆಗಳಲ್ಲ, ಇವು ನಮ್ಮ ದೇಹದಲ್ಲಿರುವ ಶಕ್ತಿಯನ್ನು ಹಿರಿಯುವ ಕಳ್ಳರು. ಈ ನಕಾರಾತ್ಮಕ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನೀವು ಎಷ್ಟೇ ಪೌಷ್ಟಿಕ ಆಹಾರ ತಿಂದರೂ, ಎಷ್ಟೇ ಗಂಟೆ ನಿದ್ದೆ ಮಾಡಿದರೂ ನಿಮಗೆ ಶಕ್ತಿ ಬರೋದಿಲ್ಲ. ಮೊದಲು ಈ ಮಾನಸಿಕ ಕಸವನ್ನು ಹೊರಹಾಕಿ. 2. ಆಸಕ್ತಿ ಮತ್ತು ಉತ್ಸಾಹವನ್ನು ಬೆಳೆಸಿಕೊಳ್ಳಿ. ಡೆವಲಪ್ ಇಂಟ್ರೆಸ್ಟ್ ಆ್ಯಂಡ್ ಎಂಥೂಸಿಯಾಸಮ್. ನಿಮ್ಮ ಕೆಲಸದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಿ. ಯಾರು ತಮ್ಮ ಜೀವನದ ಬಗ್ಗೆ ಸದಾ ಉತ್ಸಾಹ ಹೊಂದಿರುತ್ತಾರೋ ಅವರಿಗೆ ಎಂದಿಗೂ ಆಯಾಸ ಆಗೋದಿಲ್ಲ. ನನ್ನ ಜೀವನ ಬೋರಿಂಗ್ ಆಗಿದೆ ಅಂತ ಯೋಚಿಸುವುದನ್ನು ಬಿಟ್ಟು ಪ್ರತಿದಿನ ಏನನ್ನಾದರೂ ಹೊಸದನ್ನು ಕಲಿಯುವ ಮತ್ತು ಸಾಧಿಸುವ ತುಡಿತವನ್ನು ಬೆಳೆಸಿಕೊಳ್ಳಿ. ಆಸಕ್ತಿಯೇ ಶಕ್ತಿಯ ಮೂಲ. 3. ನಿಮ್ಮ ಮನಸ್ಸನ್ನು ಪ್ರೋಗ್ರಾಮ್ ಮಾಡಿ. ನಿಮಗೆ ನೀವೇ ಸದಾ ನಾನು ತುಂಬ ಸುಸ್ತಾಗಿದ್ದೇನೆ ಅಂತ ಹೇಳಿಕೊಳ್ಳುವುದನ್ನು ನಿಲ್ಲಿಸಿ. ಅದರ ಬದಲು ನಾನು ಶಕ್ತಿಯುತವಾಗಿ ಇದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನನ್ನ ದೇಹದಲ್ಲಿ ಹೊಸ ಚೈತನ್ಯ ಹರಿಯುತ್ತಿದೆ ಅಂತ ದೃಢವಾಗಿ ಹೇಳಿಕೊಳ್ಳಿ. ನೀವು ನಂಬುವುದೇ ನಿಮ್ಮ ವಾಸ್ತವವಾಗುತ್ತದೆ. 4. ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ. ಕನೆಕ್ಟ್ ಯುವರ್ ಅಲ್ಟಿಮೇಟ್ ಸೋಲ್. ಈ ಇಡೀ ಬ್ರಹ್ಮಾಂಡ ಒಂದು ಅಗಾಧವಾದ ಶಕ್ತಿಯ ಮೂಲ. ಆ ಅನಂತವಾದ ದೈವಿಕ ಶಕ್ತಿಯು ಸದಾ ನನ್ನೊಳಗೆ ಹರಿಯುತ್ತಿದೆ ಅಂತ ನಂಬಿ ನಿಮ್ಮನ್ನು ನೀವು ಆ ಶಕ್ತಿಗೆ ಒಪ್ಪಿಸಿಕೊಂಡಾಗ ನಿಮಗೆ ಎಂದಿಗೂ ಶಕ್ತಿಯ ಕೊರತೆ ಎದುರಾಗೋದಿಲ್ಲ. ಫ್ರೆಂಡ್ಸ್, ನಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಂಡರೆ ನಮಗೆ ವಯಸ್ಸಾದರೂ ನಮ್ಮ ಶಕ್ತಿ ಮತ್ತು ಉತ್ಸಾಹ ಎಂದಿಗೂ ಕುಂದುವುದಿಲ್ಲ ಅನ್ನೋದನ್ನು ಈ 3ನೇ ಅಧ್ಯಾಯ ನಮಗೆ ಬಹಳ ಸುಂದರವಾಗಿ ವಿವರಿಸುತ್ತದೆ. ಫ್ರೆಂಡ್ಸ್, ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ನನ್ನ ಚಾನಲ್ನಲ್ಲಿ ಈ ವಿಡಿಯೋಗಳನ್ನು ಪ್ರತಿದಿನ ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಆದರೆ ಅವರಲ್ಲಿ ಸಾಕಷ್ಟು ಜನರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ನೀವು ನೀಡುವ ಪ್ರತಿಯೊಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ನು ನನಗೆ ಇಂತಹ ಇನ್ನಷ್ಟು ಅದ್ಭುತವಾದ ಪುಸ್ತಕಗಳ ಸಾರಾಂಶವನ್ನು ನಿಮ್ಮ ಮುಂದೆ ತರಲು ಅತೀವ ಸ್ಫೂರ್ತಿ ನೀಡುತ್ತದೆ. ಹಾಗಾಗಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ಬನ್ನಿ ಈಗ ನಾವು 4ನೇ ಅಧ್ಯಾಯವನ್ನು ನೋಡೋಣ. ಅಧ್ಯಾಯ 4. ಪ್ರಾರ್ಥನೆಯ ಶಕ್ತಿಯನ್ನು ಪ್ರಯತ್ನಿಸಿ. ಟ್ರೈ ಪ್ರೇಯರ್ ಪವರ್. ಬಹಳಷ್ಟು ಜನರು ಪ್ರಾರ್ಥನೆ ಅಂತಂದರೆ ಕೇವಲ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿಯುವುದು ಅಥವಾ ಕಷ್ಟ ಬಂದಾಗ ಮಾತ್ರ ದೇವರ ಮೊರೆ ಹೋಗುವುದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಲೇಖಕರು ಪ್ರಾರ್ಥನೆಯನ್ನು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡದೆ ಅದೊಂದು ಪ್ರಾಯೋಗಿಕವಾದ ಶಕ್ತಿ, ಪ್ರಾಕ್ಟಿಕಲ್ ಪವರ್, ಮತ್ತು ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸುವ ವೈಜ್ಞಾನಿಕ ತಂತ್ರ ಅಂತ ಅವರು ಕರೀತಾರೆ. ನಮ್ಮ ದೇಹಕ್ಕೆ ಹೇಗೆ ವಿಟಮಿನ್ ಮತ್ತು ಆಹಾರದ ಅಗತ್ಯವಿದೆಯೋ ನಮ್ಮ ಮನಸ್ಸು, ಆತ್ಮಕ್ಕೆ ಪ್ರಾರ್ಥನೆಯ ಅಗತ್ಯ ಇದೆ. ಪ್ರಾರ್ಥನೆಯು ನಿಮ್ಮ ಮನಸ್ಸನ್ನು ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಕನೆಕ್ಟ್ ಮಾಡುವ ಒಂದು ಅದ್ಭುತವಾದ ಮಾಧ್ಯಮವಾಗಿದೆ. ನಿಮ್ಮ ಪ್ರಾರ್ಥನೆ ಹೆಚ್ಚು ಶಕ್ತಿಶಾಲಿಯಾಗಿರಲು ಮತ್ತು ಅದು ನಿಜವಾಗಲು ಲೇಖಕರು ಇಲ್ಲಿ ಒಂದು ಅದ್ಭುತವಾದ 3 ಹಂತದ ಸೂತ್ರವನ್ನು ನೀಡಿದ್ದಾರೆ. ಅದೇ ಪ್ರೇಯರೈಸ್ಡ್
ಪಿಕ್ಚರೈಸ್ಡ್, ಆ್ಯಕ್ಚುಲೈಸ್ಡ್. ಪ್ರಾರ್ಥಿಸಿ, ಕಲ್ಪಿಸಿಕೊಳ್ಳಿ, ಸಹಕಾರಗೊಳಿಸಿ. 1. ಪ್ರಾರ್ಥಿಸಿ, ಪ್ರೇಯರೈಸ್. ನಿಮ್ಮ ದಿನನಿತ್ಯದ ಪ್ರತಿಯೊಂದು ಕೆಲಸವನ್ನು ಪ್ರಾರ್ಥನೆಯ ಮೂಲಕವೇ ಶುರು ಮಾಡಿ. ಇದು ಕೇವಲ ದೇವರ ಮುಂದೆ ಕೂತು ಮಾಡಬೇಕಂತೇನಿಲ್ಲ. ನೀವು ಕೆಲಸ ಮಾಡುವಾಗ, ಕಾರು ಓಡಿಸುವಾಗ ಅಥವಾ ನಡೆದುಕೊಂಡು ಹೋಗುವಾಗಲೂ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಫ್ಲಾಶ್ ಪ್ರಯತ್ನ ಮಾಡ್ತಾಯಿರಿ. ನನ್ನ ಈ ಕೆಲಸ ಯಶಸ್ವಿಯಾಗಲಿ, ನನಗೆ ಸರಿಯಾದ ದಾರಿ ತೋರಿಸು ಅಂತ ಕೇಳಿಕೊಳ್ಳಿ. 2. ಕಲ್ಪಿಸಿಕೊಳ್ಳಿ. ನೀವು ಏನನ್ನು ಪ್ರಾರ್ಥಿಸುತ್ತೀರೋ ಅದು ಈಗಾಗಲೇ ನಡೆದು ಹೋಗಿದೆ ಅಂತ ನಿಮ್ಮ ಮನಸ್ಸಿನಲ್ಲೇ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ. ಉದಾಹರಣೆಗೆ, ನೀವು ಒಂದು ದೊಡ್ಡ ಕೆಲಸದ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದರೆ ಆ ಕೆಲಸ ಯಶಸ್ವಿಯಾಗಿ ನೀವು ಸಂತೋಷವಾಗಿ ಇರುವ ದೃಶ್ಯವನ್ನು ಕಣ್ಣಿಗೆ ಕಟ್ಟಿದಂತೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಈ ಸ್ಪಷ್ಟವಾದ ಚಿತ್ರಣ ನಿಮ್ಮ ಪ್ರಾರ್ಥನೆಗೆ ಜೀವ ತುಂಬುತ್ತದೆ. 3. ಸಾಕಾರಗೊಳಿಸಿ. ನೀವು ದೃಢವಾಗಿ ಪ್ರಾರ್ಥಿಸಿ ಮತ್ತು ಅದರ ಯಶಸ್ಸನ್ನು ಮನಸ್ಸಿನಲ್ಲೇ ಕಲ್ಪಿಸಿಕೊಂಡ ನಂತರ ಆ ಯಶಸ್ಸು ಖಂಡಿತ ನನಸಾಗುತ್ತದೆ ಎಂಬ ಸಂಪೂರ್ಣ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಯಾವುದೇ ಅನುಮಾನ ಬೇಡ. ನಿಮ್ಮ ನಂಬಿಕೆಯೇ ನಿಮ್ಮ ಪ್ರಾರ್ಥನೆಯನ್ನು ವಾಸ್ತವಕ್ಕೆ ತರುತ್ತದೆ. ಇದರ ಜೊತೆಗೆ ಲೇಖಕರು ಹೇಳುವ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಪ್ರಾರ್ಥಿಸುವಾಗ ಕೇವಲ ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಬೇಡಿಕೊಳ್ತಾನೆ ಇರಬೇಡಿ. ನಿಮ್ಮಲ್ಲಿ ಈಗಾಗಲೇ ಇರುವ ಆರೋಗ್ಯ, ಕುಟುಂಬ ಮತ್ತು ಸಣ್ಣ ಪುಟ್ಟ ಸಂತೋಷಗಳಿಗಾಗಿ ಮೊದಲು ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ. ಧನ್ಯವಾದ ಹೇಳುವ ಪ್ರಾರ್ಥನೆಯು ಬೇಡುವ ಪ್ರಾರ್ಥನೆಗಿಂತ 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿ ಇರುತ್ತೆ. ಫ್ರೆಂಡ್ಸ್, ಕಷ್ಟ ಬಂದಾಗ ಮಾತ್ರವಲ್ಲ, ದಿನದ ಪ್ರತಿ ಕ್ಷಣದಲ್ಲೂ ನಮ್ಮ ಮನಸ್ಸನ್ನು ದೈವಿಕ ಶಕ್ತಿಯೊಂದಿಗೆ ಜೋಡಿಸಿಟ್ಟುಕೊಂಡರೆ ಎಂತಹ ದೊಡ್ಡ ಸಮಸ್ಯೆಯನ್ನಾದರೂ ಎದುರಿಸುವ ಧೈರ್ಯ ತಾನಾಗಿಯೇ ಬರುತ್ತದೆ ಅನ್ನೋದೇ ಈ 4ನೇ ಅಧ್ಯಾಯದ ಅದ್ಭುತ ಸಂದೇಶ. 3. ನಿಮಗೆ ನೀವು ದುಃಖವನ್ನು ತಂದುಕೊಳ್ಬೇಡಿ. ನಮಗೆ ಯಾರೋ ಹೊರಗಿನಿಂದ ಬಂದು ದುಃಖವನ್ನು ಕೊಡೋದಿಲ್ಲ. ನಮ್ಮ ಹಳೆಯ ಕಹಿ ನೆನಪುಗಳನ್ನು ಪದೇ ಪದೇ ಕೆದಕುವ ಮೂಲಕ ಅಥವಾ ಭವಿಷ್ಯದ ಬಗ್ಗೆ ಇಲ್ಲದ ಭಯವನ್ನು ಸೃಷ್ಟಿಸಿಕೊಳ್ಳುವ ಓವರ್ ಥಿಂಕಿಂಗ್ ಮೂಲಕ ನಮಗೆ ನಾವೇ ದುಃಖವನ್ನು ತಂದುಕೊಳ್ತೇವೆ. ಅದು ಹಾಗಾಗಬಾರ್ದಿತ್ತು, ಮುಂದೆ ಏನಾಗುತ್ತದೆಯೋ ಅನ್ನೋ ಈ ಅನಗತ್ಯ ಚಿಂತೆಗಳನ್ನು ಹಿಂದೆ ಬಿಟ್ಟುಬಿಡಿ. 4. ಇತರರಿಗೆ ಸಂತೋಷವನ್ನು ಹಂಚಿ. ಗಿವ್ ಹ್ಯಾಪಿನೆಸ್ ಟು ಅದರ್ಸ್. ಸಂತೋಷವನ್ನು ಪಡೆಯಲು ಇರುವ ಅತ್ಯಂತ ಸುಲಭವಾದ ದಾರಿ ಏನಪ್ಪ ಅಂದರೆ, ಅದನ್ನು ಮೊದಲು ಇತರರಿಗೆ ಹಂಚುವುದು. ಬೇರೆಯವರ ಬಗ್ಗೆ ಒಳ್ಳೆಯದನ್ನು ಯೋಚಿಸಿ, ನಗುಮುಖದಿಂದ ಮಾತನಾಡಿ, ಸಾಧ್ಯವಾದಷ್ಟು ಸಹಾಯ ಮಾಡಿ. ನೀವು ಜಗತ್ತಿಗೆ ಯಾವ ಭಾವನೆಯನ್ನು ಕೊಡುತ್ತೀರೋ ಅದೇ 100 ಮಡಿಯಾಗಿ ನಿಮಗೆ ವಾಪಸ್ ಬರುತ್ತೆ. ಫ್ರೆಂಡ್ಸ್, ಸಂತೋಷದ ರಿಮೋಟ್ ಕಂಟ್ರೋಲ್ ಯಾವತ್ತೂ ಬೇರೆಯವರ ಕೈಯಲ್ಲಿ ಅಥವಾ ಪರಿಸ್ಥಿತಿಯ ಕೈಯಲ್ಲಿ ಇರಬಾರ್ದು. ಅದು ಸದಾ ನಿಮ್ಮ ಕೈಯಲ್ಲಿ ಇರಬೇಕು ಅನ್ನೋದನ್ನು ಈ 5ನೇ ಅಧ್ಯಾಯ ನಮಗೆ ಸ್ಪಷ್ಟವಾಗಿ ಕಲಿಸುತ್ತದೆ. ಅಧ್ಯಾಯ 6. ಕೋಪ ಮತ್ತು ಕಿರಿಕಿರಿಯನ್ನು ನಿಲ್ಲಿಸಿ. ಸ್ಟಾಪ್ ಫ್ಯೂಮಿಂಗ್ ಆ್ಯಂಡ್ ಫೈಟಿಂಗ್. ಇಂದಿನ ವೇಗದ ಜಗತ್ತಿನಲ್ಲಿ ನಾವೆಲ್ಲರೂ ಸದಾ ಒಂದು ರೀತಿಯ ಆತುರ, ಗಡಿಬಿಡಿ ಮತ್ತು ಕಿರಿಕಿರಿಯಲ್ಲಿಯೇ ಇರ್ತೇವೆ. ಟ್ರಾಫಿಕ್ ಜಾಮ್ ಆದರೆ ಸಿಟ್ಟು, ಕೆಲಸ ಸ್ವಲ್ಪ ತಡವಾದರೆ ಟೆನ್ಷನ್, ಯಾರಾದರೂ ನಮ್ಮ ವಿರುದ್ಧ ಮಾತನಾಡಿದರೆ ತಕ್ಷಣವೇ ಕೋಪ. ಲೇಖಕರು ಹೇಳುವಂತೆ ಈ ಗಡಿಬಿಡಿ ಮತ್ತು ಕಿರಿಕಿರಿ, ಫೀಮಿಂಗ್ ಆ್ಯಂಡ್ ಫಿಟ್ಟಿಂಗ್ ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವುದಲ್ಲದೆ ನಮ್ಮ ದೈಹಿಕ ಆರೋಗ್ಯವನ್ನು, ರಕ್ತದೊತ್ತಡ, ಅಲ್ಸರ್ ಇತ್ಯಾದಿ ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನೀವು ಸದಾ ಸಿಟ್ಟಿನಿಂದ ಕುದಿಯುತ್ತಿದ್ದರೆ ನಿಮ್ಮೊಳಗಿನ ಶಕ್ತಿ ವ್ಯರ್ಥವಾಗಿ ಹೋಗುತ್ತದೆ. ಹಾಗಾದರೆ ಈ ಗಡಿಬಿಡಿ ಮತ್ತು ಆತಂಕದಿಂದ ಹೊರಬರುವುದು ಹೇಗೆ? ಲೇಖಕರು ಅದಕ್ಕೆ ಅದ್ಭುತವಾದ ತಂತ್ರಗಳನ್ನು ಸೂಚಿಸುತ್ತಾರೆ. 1. ನಿಮ್ಮ ವೇಗವನ್ನು ಕಡಿಮೆ ಮಾಡಿ. ನೀವು ಗಮನಿಸಿರಬಹುದು, ನಾವು ಆತಂಕದಲ್ಲಿ ಇದ್ದಾಗ ವೇಗವಾಗಿ ಮಾತಾಡ್ತೇವೆ, ವೇಗವಾಗಿ ನಡೆಯುತ್ತೇವೆ ಮತ್ತು ವೇಗವಾಗಿ ಊಟ ಮಾಡ್ತೇವೆ. ನಿಮ್ಮ ದೈಹಿಕ ವೇಗಕ್ಕೂ ನಿಮ್ಮ ಮಾನಸಿಕ ವೇಗಕ್ಕೂ ನೇರ ಸಂಬಂಧ ಇದೆ. ಹಾಗಾಗಿ
ನಿಮಗೆ ಅತಿಯಾದ ಟೆನ್ಷನ್ ಅಥವಾ ಸಿಟ್ಟು ಬಂದಾಗ ಉದ್ದೇಶಪೂರ್ವಕವಾಗಿಯೇ ನಿಮ್ಮ ನಡೆಯುವ ವೇಗವನ್ನು, ಮಾತನಾಡುವ ವೇಗವನ್ನು ಕಡಿಮೆ ಮಾಡಿಕೊಳ್ಳಿ. ನಿಧಾನವಾಗಿ ಉಸಿರಾಡಿ. ನಿಮ್ಮ ದೇಹ ನಿಧಾನವಾದಂತೆ ನಿಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. 2. ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಯಾರಾದರೂ ನಿಮ್ಮನ್ನು ರೇಗಿಸಿದಾಗ ಅಥವಾ ಕೆಟ್ಟದಾಗಿ ಮಾತನಾಡಿದಾಗ ತಕ್ಷಣವೇ ತಿರುಗೇಟು ನೀಡುವ ಅಭ್ಯಾಸವನ್ನು ಬಿಡಿ. ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಕನಿಷ್ಠ ಕೆಲವು ಸೆಕೆಂಡ್ಗಳ ಕಾಲ ಮೌನವಾಗಿರಿ. ಆ ಕ್ಷಣದ ಕೋಪವನ್ನು ನುಂಗಿಕೊಂಡರೆ ಮುಂದೆ ಆಗಬಹುದಾದ ಅನಾಹುತಗಳು ಮತ್ತು ಮಾನಸಿಕ ನೆಮ್ಮದಿ ಹಾಳಾಗುವುದನ್ನು ತಪ್ಪಿಸಬಹುದು. 3. ಎಲ್ಲವನ್ನು ನಾನೇ ನಿಯಂತ್ರಿಸಬೇಕು ಅನ್ನೋ ಹಠ ಬಿಡಿ. ಬಹಳಷ್ಟು ಜನರಿಗೆ ಪ್ರಪಂಚದಲ್ಲಿರುವ ಎಲ್ಲರೂ ತಮ್ಮ ಇಷ್ಟದಂತೆಯೇ ನಡೆಯಬೇಕು ಅನ್ನೋ ಹಠ ಇರುತ್ತೆ. ಹಾಗೆ ಆಗದಿದ್ದಾಗ ಅವರು ಹತಾಶರಾಗ್ತಾರೆ. ಆದರೆ ನೆನಪಿಡಿ, ಎಲ್ಲವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಯಾವುದು ನನ್ನ ಕೈಯಲ್ಲಿ ಇದೆಯೋ ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಉಳಿದದ್ದನ್ನು ಆ ದೇವರಿಗೆ, ಯೂನಿವರ್ಸ್ಗೆ, ಪ್ರಕೃತಿಗೆ ಬಿಡ್ತೇನೆ. ಲೆಟ್ ಗೋ ಆ್ಯಂಡ್ ಲೆಟ್ ಗಾಡ್ ಅನ್ನೋ ಮನೋಭಾವವನ್ನು ಬೆಳೆಸಿಕೊಳ್ಳಿ. 4. ಪ್ರಶಾಂತತೆಯ ಅಭ್ಯಾಸ. ಪ್ರಾಕ್ಟೀಸ್ ಕಾಮ್ನೆಸ್. ಮನಸ್ಸಿಗೆ ಕಿರಿಕಿರಿ ಆದಾಗಲೆಲ್ಲ ಕಣ್ಣು ಮುಚ್ಚಿ ಶಾಂತವಾದ ವಾತಾವರಣವನ್ನು ಕಲ್ಪಿಸಿಕೊಳ್ಳಿ ಮತ್ತು ದೈವಿಕ ಶಕ್ತಿಯು ನಿಮ್ಮನ್ನು ತಂಪಾಗಿಸುತ್ತಿದೆ ಅಂತ ಭಾವಿಸಿ. ದೇವರ ಶಾಂತಿಯು ನನ್ನ ಮನಸ್ಸನ್ನು ತುಂಬುತ್ತಿದೆ ಅಂತ ಪುನರಾವರ್ತಿಸಿ. ಫ್ರೆಂಡ್ಸ್, ಯಾವ ವ್ಯಕ್ತಿ ತನ್ನ ಕೋಪ ಮತ್ತು ಆತುರವನ್ನು ನಿಯಂತ್ರಿಸುವನೋ ಆತ ಇಡೀ ಜಗತ್ತನ್ನೇ ಗೆಲ್ಲಬಲ್ಲ ಅನ್ನೋದು ಈ 6ನೇ ಅಧ್ಯಾಯದ ಬಹುಮುಖ್ಯ ಪಾಠವಾಗಿದೆ. ಅಧ್ಯಾಯ 7. ಅತ್ಯುತ್ತಮವಾದದ್ದನ್ನು ನಿರೀಕ್ಷಿಸಿ ಮತ್ತು ಅದನ್ನು ಪಡೆಯಿರಿ. ಎಕ್ಸ್ಪೆಕ್ಟ್ ದ ಬೆಸ್ಟ್ ಆ್ಯಂಡ್ ದ ಗೆಟ್ ಇಟ್. ನಮ್ಮಲ್ಲಿ ಬಹುಪಾಲು ಜನರು ಯಾವುದೇ ಹೊಸ ಕೆಲಸವನ್ನು ಶುರು ಮಾಡಬೇಕಾದಾಗ ಮತ್ತು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾದಾಗ ಮೊದಲೇ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾರೆ. ಇದು ನನ್ನಿಂದ ಆಗುತ್ತದೆಯೋ ಇಲ್ಲವೋ, ಬಹುಶಃ ನಾನು ಸೋಲಬಹುದು, ನನಗೆ ಯಾವತ್ತೂ ಒಳ್ಳೆಯದು ಆಗೋದಿಲ್ಲ. ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಮತ್ತು ಸ್ವಲ್ಪ ಎಚ್ಚರಿಸುವಂತಹ ಮಾತನ್ನು ಹೇಳ್ತಾರೆ. ನೀವು ಏನನ್ನು ನಿರೀಕ್ಷಿಸುತ್ತೀರೋ ಅದನ್ನೇ ನೀವು ಪಡೆಯುತ್ತೀರಿ. ನಿಮ್ಮ ಮನಸ್ಸು ಒಂದು ಶಕ್ತಿಶಾಲಿ ಕಾಂತದಂತೆ ಕೆಲಸ ಮಾಡ್ತದೆ. ನೀವು ಸೋಲನ್ನು ನಿರೀಕ್ಷಿಸಿದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್, ಆ ಸೋಲಿಗೆ ಬೇಕಾದ ಪರಿಸ್ಥಿತಿಗಳನ್ನೇ ಸೃಷ್ಟಿಸುತ್ತದೆ. ಅದೇ ನೀವು ಖಚಿತವಾದ ಗೆಲುವನ್ನೇ ನಿರೀಕ್ಷಿಸಿದರೆ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಆ ಗೆಲುವನ್ನು ನಿಮಗೆ ತಂದು ಕೊಡಲು ಕೆಲಸ ಮಾಡ್ತವೆ. ಹಾಗಾದರೆ ಅತ್ಯುತ್ತಮವಾದದ್ದನ್ನು ನಮ್ಮ ಜೀವನಕ್ಕೆ ಆಕರ್ಷಿಸುವುದು ಹೇಗೆ? ಅದಕ್ಕಾಗಿ ಲೇಖಕರು ನೀಡುವ ಪ್ರಮುಖ ಸೂತ್ರಗಳು ಇಲ್ಲಿವೆ. 1. ಸಂದೇಹವನ್ನು ಸಂಪೂರ್ಣವಾಗಿ ಕಿತ್ತೆಸೆಯಿರಿ. ಎರೇಸ್ ಆಲ್ ಡೌಟ್ಸ್. ಸಂದೇಹವು ಯಶಸ್ಸಿನ ಅತಿ ದೊಡ್ಡ ಶತ್ರು. ನನ್ನಿಂದ ಸಾಧ್ಯವಿಲ್ಲ ಅನ್ನೋ ಆಲೋಚನೆಯನ್ನು ಹಿಂದೆ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಯಾವುದೇ ಗುರಿಯನ್ನು ಹೊಂದಿದ್ದರೂ ಅದರಲ್ಲಿ 100% ಯಶಸ್ಸು ಸಿಗುತ್ತದೆ ಅನ್ನೋದನ್ನು ಅಚಲವಾದ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಸ್ವಲ್ಪವೇ ಅನುಮಾನ ನಿಮ್ಮಲ್ಲಿ ಇದ್ದರೂ ಅದು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತದೆ. 2. ನಿಮ್ಮ ನಿರೀಕ್ಷೆಯ ಮಟ್ಟವನ್ನು ಹೆಚ್ಚಿಸಿ. ಜೀವನದಲ್ಲಿ ಎಂದಿಗೂ ಸಾಧಾರಣವಾದದ್ದಕ್ಕೆ ಅಥವಾ ಕಳಪೆ ಗುಣಮಟ್ಟದ ಫಲಿತಾಂಶಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಡಿ. ನೀವು ಅತ್ಯುತ್ತಮವಾದದ್ದಕ್ಕೆ ಅರ್ಹರು ಅಂತ ಮೊದಲೇ ನೀವು ಬಲವಾಗಿ ನಂಬಬೇಕು. ನಿಮ್ಮ ಆರೋಗ್ಯ, ವೃತ್ತಿ ಮತ್ತು ಭವಿಷ್ಯದ ಬಗ್ಗೆ ಬೆಸ್ಟನ್ನೇ ನಿರೀಕ್ಷಿಸಿ. ನೀವು ಈ ಬ್ರಹ್ಮಾಂಡದಿಂದ ದೊಡ್ಡದನ್ನೇ ಕೇಳಿದಾಗ ಮಾತ್ರ ದೊಡ್ಡದನ್ನು ಪಡೆಯಲು ಸಾಧ್ಯ. 3. ನಿಮ್ಮ ಮನಸ್ಸಿನ ಮಿತಿಗಳನ್ನು ಒಡೆಯಿರಿ. ಬಹಳಷ್ಟು ಬಾರಿ ನಾವು ನಮಗೆ ನಾವೇ ಮಿತಿಗಳನ್ನು, ಲಿಮಿಟೇಷನ್ಸ್ನ ಹಾಕ್ಕೊಂಡಿರ್ತೀವಿ. ನಾನು ಸಣ್ಣ ಊರಿನವನು, ನನ್ನ ಬಳಿ ಹಣವಿಲ್ಲ ಅಥವಾ ನನಗೆ ಅಷ್ಟೊಂದು ಜ್ಞಾನ ಇಲ್ಲ. ಇವೆಲ್ಲವೂ ಕೇವಲ ನಿಮ್ಮ ಮನಸ್ಸು ಸೃಷ್ಟಿಸುವ ಭ್ರಮೆಗಳು ಅಷ್ಟೇ. ಇಂತಹ ಕುಂಟು ನೆಪಗಳನ್ನು ಬಿಟ್ಟು ನಿಮ್ಮ ಗುರಿಯತ್ತ ದೃಷ್ಟಿ ನೀಡಿ. 4. ನಂಬಿಕೆಯ ಶಕ್ತಿ. ದ ಪವರ್ ಆಫ್ ಫೇತ್. ಲೇಖಕರು ಪದೇ ಹೇಳುವಂತೆ ನಿಮ್ಮ ನಂಬಿಕೆಗೆ ತಕ್ಕಂತೆ ನಿಮಗೆ ಆಗಲಿ.
ನೀವು ಪೂರ್ಣ ಹೃದಯದಿಂದ ಅತ್ಯುತ್ತಮವಾದುದನ್ನು ನಿರೀಕ್ಷಿಸಿದಾಗ ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯು ಜಾಗೃತಗೊಳ್ಳುತ್ತದೆ. ಅದು ನಿಮ್ಮಲ್ಲಿ ಹೊಸ ಐಡಿಯಾಗಳನ್ನು, ಉತ್ಸಾಹವನ್ನು ತುಂಬುತ್ತದೆ ಮತ್ತು ಸರಿಯಾದ ಜನರನ್ನು ಹಾಗೂ ಅವಕಾಶಗಳನ್ನು ನಿಮ್ಮೆಡೆಗೆ ಸೆಳೆಯುತ್ತದೆ. ಫ್ರೆಂಡ್ಸ್, ಜೀವನವು ನಾವು ಏನನ್ನು ಕೇಳುತ್ತೇವೆಯೋ ಅದನ್ನೇ ಹಿಂದಿರುಗಿಸುತ್ತದೆ. ಕಷ್ಟಗಳು ಬಂದರೂ ಸರಿ, ಇಂದಿನಿಂದ ಪ್ರತಿದಿನ ಪ್ರತಿ ಕೆಲಸದಲ್ಲೂ ಕೇವಲ ಗೆಲುವು ಮತ್ತು ಅತ್ಯುತ್ತಮ ಫಲಿತಾಂಶವನ್ನೇ ನಿರೀಕ್ಷಿಸಲು ಪ್ರಾರಂಭಿಸಿ ಅನ್ನೋದು ಈ 7ನೇ ಅಧ್ಯಾಯದ ಪ್ರಬಲವಾದ ಸಂದೇಶ. ಅಧ್ಯಾಯ 8. ನಾನು ಸೋಲನ್ನು ನಂಬೋದಿಲ್ಲ. ಐ ಡೋಂಟ್ ಬಿಲೀವ್ ಇನ್ ದಿಸ್. ನಮ್ಮ ಜೀವನದಲ್ಲಿ ಕಷ್ಟಗಳು, ಅಡೆತಡೆಗಳು ಮತ್ತು ವೈಫಲ್ಯಗಳು ಬರುವುದು ಸಹಜ. ಆದರೆ ಆ ಕಷ್ಟಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಅನ್ನೋದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕೆಲವರು ಸಣ್ಣ ಸಮಸ್ಯೆ ಎದುರಾದ ತಕ್ಷಣ ನನ್ನ ಕತೆ ಮುಗಿಯಿತು, ನನ್ನಿಂದ ಇನ್ನೇನು ಮಾಡಲು ಸಾಧ್ಯವಿಲ್ಲ ಅಂತ ಸೋಲನ್ನು ಒಪ್ಪಿಕೊಳ್ತಾರೆ. ಆದರೆ ಲೇಖಕರು ಹೇಳ್ತಾರೆ, ಸೋಲು ಅನ್ನೋದು ಒಂದು ವಾಸ್ತವ ಅಲ್ಲ, ಅದೊಂದು ಮನಸ್ಥಿತಿ. ನೀವು ಒಪ್ಪಿಕೊಳ್ಳುವವರೆಗೂ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಸೋಲನ್ನು ಅಂತಿಮ ಅಂತ ನಂಬಬೇಡಿ. ಕಷ್ಟಗಳನ್ನು ಮೆಟ್ಟಿ ನಿಲ್ಲಲು ಲೇಖಕರು ನೀಡುವ ಅದ್ಭುತ ತಂತ್ರಗಳು ಇಲ್ಲಿವೆ. 1. ಸೋಲು ಅನ್ನೋ ಪದವನ್ನು ನಿಮ್ಮ ಡಿಕ್ಷನರಿಯಿಂದಲೇ ತೆಗೆದುಹಾಕಿ. ನಿಮ್ಮ ಆಲೋಚನೆ ಮತ್ತು ಮಾತುಗಳಿಂದ ಸಾಧ್ಯವಿಲ್ಲ, ಆಗುವುದಿಲ್ಲ, ಮುಗಿದು ಹೋಯಿತು ಅನ್ನೋ ಪದಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿ. ನೀವು ಎಷ್ಟು ಬಾರಿ ಸೋಲಿನ ಬಗ್ಗೆ ಮಾತನಾಡ್ತೀರೋ ಅಷ್ಟು ಬಾರಿ ನೀವು ಸೋಲನ್ನು ನಿಮ್ಮತ್ತ ಆಕರ್ಷಿಸುತ್ತೀರಾ. ನಾನು ಸೋಲನ್ನು ನಂಬುವುದಿಲ್ಲ ಅನ್ನೋ ಮಂತ್ರವನ್ನು ಪ್ರತಿದಿನ ದೃಢವಾಗಿ ಹೇಳಿಕೊಳ್ಳಿ. 2. ಅಡೆತಡೆಗಳನ್ನು ಎದುರಿಸಿ ನಿಲ್ಲಿ. ಸಮಸ್ಯೆಗಳು ದೂರದಿಂದ ನೋಡಿದಾಗ ದೊಡ್ಡ ಬೆಟ್ಟದಂತೆ ಕಾಣ್ತವೆ. ನಾವು ಹೆದರಿದಷ್ಟು ಅವು ದೈತ್ಯಾಕಾರವಾಗಿ ಬೆಳೆಯುತ್ತವೆ ಮತ್ತು ನಮ್ಮನ್ನು ಎದುರಿಸುತ್ತವೆ. ಆದರೆ ನೀವು ಧೈರ್ಯವಾಗಿ ಆ ಸಮಸ್ಯೆಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವುಗಳ ಗಾತ್ರ ತಾನಾಗಿಯೇ ಚಿಕ್ಕದಾಗತೊಡಗುತ್ತದೆ. ಯಾವುದೇ ಕಷ್ಟ ಬಂದರೂ ಬೆನ್ನು ತೋರಿಸಿ ಓಡಬೇಡಿ, ಎದುರಿಸಿ ನಿಲ್ಲಿ. ಬಹುಪಾಲು ಸಮಸ್ಯೆಗಳು ನಾವು ಅಂದುಕೊಂಡಷ್ಟು ಭಯಾನಕವಾಗಿ ಇರೋದಿಲ್ಲ. 3. ನಿಮ್ಮ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ. ನಿಮ್ಮ ಮುಂದೆ ನಿಂತಿರುವ ಸಮಸ್ಯೆಗಿಂತ ನಿಮ್ಮ ಒಳಗಿರುವ ಶಕ್ತಿ 100 ಪಟ್ಟು ದೊಡ್ಡದಿರುತ್ತೆ. ನಮ್ಮೊಳಗಿರುವ ಅಪಾರ ಸಾಮರ್ಥ್ಯ ಕೇವಲ 10% ಮಾತ್ರ ನಾವು ಬಳಸುತ್ತೇವೆ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಆದ್ದರಿಂದ ನಿಮ್ಮ ಸ್ವಂತ ಸಾಮರ್ಥ್ಯವನ್ನು ಎಂದಿಗೂ ಕೀಳಾಗಿ ಕಾಣಬೇಡಿ. 4. ದೈವಿಕ ಶಕ್ತಿಯ ಮೇಲಿನ ನಂಬಿಕೆ. ಹೈಯರ್ ಪವರ್ ಇಸ್ ಗ್ರೇಟರ್ ದ್ಯಾನ್ ಆಫ್ ಎನಿ ಆಬ್ಸ್ಟಿಕಲ್. ನಿಮ್ಮ ದಾರಿಯಲ್ಲಿ ಎಂತಹದೇ ತಡೆಗೋಡೆ ಇದ್ದರೂ ನಿಮ್ಮ ಜೊತೆ ಇರುವ ದೈವಿಕ ಶಕ್ತಿ ಆ ತಡೆಗೋಡೆಗಿಂತ ಬಹಳ ದೊಡ್ಡದು. ಒಂದು ಉನ್ನತ ಶಕ್ತಿ ನನ್ನೊಂದಿಗೆ ಇದೆ, ಹಾಗಾಗಿ ಯಾವಾಗಲೂ ನನ್ನ ಅಡೆತಡೆಗಳನ್ನು ಸೋಲಿಸಲು ಸಾಧ್ಯವಿಲ್ಲ ಅಂತ ದೃಢವಾಗಿ ನಂಬಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಈ ನಂಬಿಕೆ ಸೇರಿದಾಗ ಸೋಲು ಕೂಡ ಗೆಲುವಾಗಿ ಬದಲಾಗುತ್ತೆ. ಫ್ರೆಂಡ್ಸ್, ಪ್ರಪಂಚದ ಅತಿ ದೊಡ್ಡ ಯಶಸ್ವಿ ವ್ಯಕ್ತಿಗಳೆಲ್ಲರೂ ಹಲವು ಬಾರಿ ವೈಫಲ್ಯವನ್ನು ಕಂಡವರೇ. ಆದರೆ ಅವರು ಆ ವೈಫಲ್ಯವನ್ನು ಸೋಲು ಅಂತ ಒಪ್ಪಿಕೊಳ್ಳಲಿಲ್ಲ, ಬದಲಾಗಿ ಅದನ್ನು ಕಲಿಯುವ ಪಾಠ ಅಂತ ಭಾವಿಸಿದರು. ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಸೋಲನ್ನೇ ಒಪ್ಪಿಕೊಳ್ಳುವುದಿಲ್ಲವೋ ಆತನನ್ನು ಪ್ರಪಂಚದ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ ಅನ್ನೋದೇ ಈ 8ನೇ ಅಧ್ಯಾಯದ ಅದ್ಭುತ ಸಾರಾಂಶ. ಅಧ್ಯಾಯ 9. ಚಿಂತೆ ಮಾಡುವ ಅಭ್ಯಾಸವನ್ನು ಮುರಿಯುವುದು ಹೇಗೆ? ಹೌ ಟು ಬ್ರೇಕ್ ದ ವರಿ ಹ್ಯಾಬಿಟ್. ನಾವು ಹುಟ್ಟುವಾಗಲೇ ಚಿಂತೆಯನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಬಂದಿಲ್ಲ. ಚಿಂತೆ ಅನ್ನೋದು ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಅಥವಾ ನಾವು ಬೆಳೆದು ಬಂದ ರೀತಿಯಿಂದ ನಾವೇ ಕಲಿತುಕೊಂಡಿರುವ ಒಂದು ಕೆಟ್ಟ ಅಭ್ಯಾಸ ಅಷ್ಟೇ ಅನ್ನುತ್ತಾರೆ ಲೇಖಕರು. ವೈದ್ಯಕೀಯ ವಿಜ್ಞಾನವೂ ಕೂಡ ಹೇಳುವಂತೆ ಮನುಷ್ಯನ ಬಹುಪಾಲು ದೈಹಿಕ ಕಾಯಿಲೆಗಳಿಗೆ ಹೃದಯ ರೋಗ, ಅಲ್ಸರ್, ರಕ್ತದೊತ್ತಡ ಮೂಲ ಕಾರಣವೇ ಈ ಅತಿಯಾದ ಚಿಂತೆ.
ಯಾವುದೇ ಅಭ್ಯಾಸವನ್ನು ಕಲಿತುಕೊಳ್ಳಬಹುದು ಅಂತಾದರೆ ಅದನ್ನು ಖಂಡಿತವಾಗಿಯೂ ಬಿಡಲೂಬಹುದು. ಈ ಅಪಾಯಕಾರಿ ಚಿಂತೆ ಅನ್ನೋ ಅಭ್ಯಾಸವನ್ನು ಮುರಿದು ಹಾಕಲು ಲೇಖಕರು ನೀಡುವ ಅತ್ಯಂತ ಪ್ರಾಯೋಗಿಕ ತಂತ್ರಗಳು ಇಲ್ಲಿವೆ. 1. ನಿಮ್ಮ ಮನಸ್ಸನ್ನು ಖಾಲಿ ಮಾಡಿ. ಎಂಪ್ಟಿ ಯುವರ್ ಮೈಂಡ್. ನೀವು ಯಾವುದರ ಬಗ್ಗೆ ಅತಿಯಾಗಿ ಚಿಂತೆ ಮಾಡ್ತಾ ಇದ್ದೀರೋ ಅದನ್ನು ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗಬೇಡಿ. ಆ ಸಮಸ್ಯೆಯನ್ನು ನಿಮಗೆ ಅತ್ಯಂತ ಆಪ್ತರಾದ ಸಕಾರಾತ್ಮಕವಾಗಿ ಯೋಚಿಸುವ ವ್ಯಕ್ತಿಯ ಬಳಿ ಹಂಚಿಕೊಳ್ಳಿ, ಅಥವಾ ಒಂದು ಕಾಗದದ ಮೇಲೆ ನಿಮ್ಮ ಎಲ್ಲ ಚಿಂತೆಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ನಂತರ ಆ ಕಾಗದವನ್ನು ಹರಿದು ಕಸದ ಬುಟ್ಟಿಗೆ ಹಾಕಿ. ಇದು ನಿಮ್ಮ ಮನಸ್ಸಿನ ಭಾರವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ. 2. ಭಯದ ವಿರುದ್ಧ ನಂಬಿಕೆಯನ್ನು ಬಳಸಿ. ಭಯ ಮತ್ತು ನಂಬಿಕೆ ಇವೆರಡೂ ಒಂದೇ ಜಾಗದಲ್ಲಿ ಇರಲು ಸಾಧ್ಯವಿಲ್ಲ. ಚಿಂತೆ ಅನ್ನೋದು ಭಯದ ಒಂದು ರೂಪ. ನಿಮ್ಮ ಮನಸ್ಸಿನಲ್ಲಿ ಎಲ್ಲಿಯವರೆಗೆ ಭಯ ಇರುತ್ತದೆಯೋ ಅಲ್ಲಿಯವರೆಗೆ ಚಿಂತೆ ಕಾಡುತ್ತಲೇ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ನಂಬಿಕೆಯಿಂದ ತುಂಬಿಕೊಳ್ಳಿ. ದೇವರು ನನ್ನ ಜೊತೆ ಇದ್ದಾನೆ, ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋ ನಂಬಿಕೆಯನ್ನು ಪ್ರತಿದಿನ ಬೆಳೆಸಿಕೊಳ್ಳಿ. ನಂಬಿಕೆ ಬೆಳೆದಷ್ಟು ಚಿಂತೆ ತಾನಾಗಿಯೇ ಸಾಯುತ್ತದೆ. 3. ವರ್ತಮಾನದಲ್ಲಿ ಜೀವಿಸಲು ಕಲಿಯಿರಿ. ಲಿವ್ ಇನ್ ಪ್ರೆಸೆನ್ಸ್. ಹೆಚ್ಚಿನ ಜನರು ಚಿಂತೆ ಮಾಡುವುದು ನಿನ್ನೆ ನಡೆದು ಹೋದ ಘಟನೆಗಳ ಬಗ್ಗೆ ಮತ್ತು ನಾಳೆ ಏನಾಗುತ್ತದೆ ಅನ್ನೋ ಭವಿಷ್ಯದ ಬಗ್ಗೆ. ಆದರೆ ವಾಸ್ತವವಾಗಿ ನಮ್ಮ ಕೈಯಲ್ಲಿರುವುದು ಇಂದಿನ ದಿನ ಮಾತ್ರ. ನಾಳೆಯ ಬಗ್ಗೆ ವಿಪರೀತ ಚಿಂತೆ ಮಾಡಿ ಇಂದಿನ ಶಕ್ತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಇವತ್ತಿನ ಕೆಲಸವನ್ನು ನಾನು ಅತ್ಯುತ್ತಮವಾಗಿ ಮಾಡುತ್ತೇನೆ, ನಾಳೆಯದನ್ನು ನಾಳೆ ನೋಡಿಕೊಳ್ಳುತ್ತೇನೆ ಅನ್ನೋ ಮನೋಭಾವ ರೂಢಿಸಿಕೊಳ್ಳಿ. 4. ನಕಾರಾತ್ಮಕ ಆಲೋಚನೆಗಳನ್ನು ಬದಲಾಯಿಸಿ. ರೀಪ್ಲೇಸ್ ದ ಥಾಟ್ಸ್. ನಿಮ್ಮ ಮನಸ್ಸಿಗೆ ಯಾವುದಾದರೂ ಚಿಂತೆ ಅಥವಾ ನಕಾರಾತ್ಮಕ ಯೋಚನೆ ಬಂದ ತಕ್ಷಣ ಅದನ್ನು ಅಲ್ಲಿಯೇ ನಿಲ್ಲಿಸಿ. ಅದರ ಜಾಗದಲ್ಲಿ ತಕ್ಷಣವೇ ಒಂದು ಸಕಾರಾತ್ಮಕ ಭರವಸೆ ತುಂಬುವ ಯೋಚನೆಯನ್ನು ತನ್ನಿ. ಉದಾಹರಣೆಗೆ, ನನ್ನ ಕೆಲಸ ಹೋಗಿಬಿಟ್ಟರೆ ಏನು ಗತಿ ಅನ್ನೋ ಯೋಚನೆ ಬಂದಾಗ ತಕ್ಷಣವೇ ಅದನ್ನು ನನ್ನ ಕೆಲಸವನ್ನು ನಾನು ಉತ್ತಮವಾಗಿ ಮಾಡುತ್ತಿದ್ದೇನೆ, ನನ್ನ ಭವಿಷ್ಯ ಉಜ್ವಲವಾಗಿದೆ ಅಂತ ಬದಲಾಯಿಸಿ. ಸ್ನೇಹಿತರ, ಚಿಂತೆ ಅನ್ನೋದು ಸಮಸ್ಯೆಗಳನ್ನು ಬಗೆಹರಿಸೋದಿಲ್ಲ, ಬದಲಾಗಿ ಸಮಸ್ಯೆಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ನಮ್ಮಿಂದ ಕಸಿದುಕೊಳ್ಳುತ್ತದೆ. ದೈನಂದಿನ ಅಭ್ಯಾಸದಿಂದ ಈ ಚಿಂತೆ ಸರಪಳಿಯನ್ನು ಮುರಿದು ಮುಕ್ತವಾಗಿ ಉಸಿರಾಡಲು ಈ 9ನೇ ಅಧ್ಯಾಯ ನಮಗೆ ದಾರಿ ತೋರಿಸುತ್ತೆ. ಅಧ್ಯಾಯ 10. ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ. ಪವರ್ ಟು ಸಾಲ್ವ್ ಪರ್ಸನಲ್ ಪ್ರಾಬ್ಲಮ್ಸ್. ಬಹಳಷ್ಟು ಜನರು ಯಾಕಪ್ಪ ನನ್ನ ಜೀವನದಲ್ಲೇ ಮಾತ್ರ ಇಷ್ಟು ಕಷ್ಟಗಳು, ಯಾವಾಗ ನೋಡಿದ್ರೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಲೇ ಇರುತ್ತದೆ ಅಂತ ದೂರ್ತಾರೆ. ಆದರೆ ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಸಮಸ್ಯೆಗಳು ಕೇವಲ ಜೀವಂತವಾಗಿ ಇರುವವರಿಗೆ ಮಾತ್ರ ಬರ್ತವೆ. ಸ್ಮಶಾನದಲ್ಲಿರುವವರಿಗೆ ಮಾತ್ರ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಹೌದು, ನಿಮಗೆ ಸಮಸ್ಯೆಗಳು ಇವೆ ಅಂತಂದರೆ ಅದರ ಅರ್ಥ ನೀವು ಬದುಕಿದ್ದೀರಿ, ಬೆಳೆಯುತ್ತಿದ್ದೀರಿ ಮತ್ತು ಜೀವನವನ್ನು ಎದುರಿಸುತ್ತಿದ್ದೀರಿ ಅಂತಲೇ ಅರ್ಥ. ಸಮಸ್ಯೆಗಳಿಲ್ಲದ ಜೀವನವನ್ನು ಕೇಳಬೇಡಿ, ಬದಲಾಗಿ ಆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ಕೇಳಿ. ಎಂತಹದ್ದೇ ಕಠಿಣವಾದ ವೈಯಕ್ತಿಕ ಸಮಸ್ಯೆಗಳು ಇದ್ದರೂ ಅವುಗಳನ್ನು ಬಿಡಿಸಲು ಲೇಖಕರು ಇಲ್ಲಿ ಕೆಲವು ಸರಳ ಮತ್ತು ಪ್ರಾಯೋಗಿಕ ಹಂತಗಳನ್ನು ನೀಡ್ತಾರೆ. 1. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದೆ ಅಂತ ನಂಬಿ. ಯಾವುದೇ ಸಮಸ್ಯೆ ಎದುರಾದಾಗ ಇದಕ್ಕೆ ಪರಿಹಾರವೇ ಇಲ್ಲ ಅಂತ ನಿರ್ಧರಿಸಬೇಡಿ. ಬೀಗವನ್ನು ತಯಾರಿಸಿದವನು ಅದರ ಜೊತೆಗೆ ಒಂದು ಕೀಯನ್ನು ತಯಾರಿಸಿಯೇ ಇರ್ತಾನೆ. ಅದೇ ರೀತಿ ದೇವರು ನಿಮಗೆ ಒಂದು ಸಮಸ್ಯೆ ಕೊಟ್ಟಿದ್ದಾರೆ ಅಂತಂದರೆ ಅದರ ಪರಿಹಾರವು ಅದೇ ಪ್ರಪಂಚದಲ್ಲಿ ಎಲ್ಲೋ ಇರುತ್ತದೆ. ನೀವು ಮಾಡಬೇಕಾಗಿರೋದು ಆ ಪರಿಹಾರವನ್ನು ಹುಡುಕುವುದು ಅಷ್ಟೇ. 2. ಆತಂಕ ಮತ್ತು ಗಾಬರಿಯನ್ನು ಬಿಡಿ. ಡೋಂಟ್ ಪ್ಯಾನಿಕ್. ಸಮಸ್ಯೆ ಬಂದ ತಕ್ಷಣ ಟೆನ್ಷನ್ ಮಾಡಿಕೊಂಡು ಗಾಬರಿ ಆಗಬೇಡಿ. ಗಾಬರಿ ಆದಾಗ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಶಾಂತವಾದ ನೀರು ಮಾತ್ರ
ತಳಮಟ್ಟದವರೆಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅದೇ ರೀತಿ ನಿಮ್ಮ ಮನಸ್ಸು ಸಂಪೂರ್ಣ ಶಾಂತವಾದಾಗ ಮಾತ್ರ ಸರಿಯಾದ ಪರಿಹಾರ ಉಳಿಯಲು ಸಾಧ್ಯ. ಮೊದಲು ಉಸಿರಾಟವನ್ನು ನಿಧಾನಗೊಳಿಸಿ ಮತ್ತು ಮನಸ್ಸನ್ನು ಶಾಂತಗೊಳಿಸಿ. 3. ಭಾವನೆಗಳನ್ನು ಬದಿಗಿಟ್ಟು ಸತ್ಯಾಂಶಗಳನ್ನು ಬರೆಯಿರಿ. ಅಸೆಂಬಲ್ ದ ಫ್ಯಾಕ್ಟ್ಸ್. ನಮ್ಮ ಸಮಸ್ಯೆಗಳು ಬಿಡಿಸಲಾಗದಷ್ಟು ಕಷ್ಟಗಳು ಅನಿಸೋದಕ್ಕೆ ಕಾರಣ ನಮ್ಮ ಸಮಸ್ಯೆಗಳಿಗೆ ಭಾವನೆಗಳನ್ನು ಅಂಟಿಸಿರ್ತೇವೆ. ಭಾವನೆಗಳನ್ನು ಬದಿಗಿಟ್ಟು ಸಮಸ್ಯೆಯ ನಿಜವಾದ ಸತ್ಯಾಂಶಗಳನ್ನು ಒಂದು ಕಾಗದದ ಮೇಲೆ ಬರೆಯಿರಿ. ಸಮಸ್ಯೆಯನ್ನು ಕಾಗದ ಮೇಲೆ ಇಳಿಸಿದಾಗ ಅದು ನೀವು ಅಂದುಕೊಂಡಷ್ಟು ಭಯಾನಕವಾಗಿ ಇರೋದಿಲ್ಲ ಅನ್ನೋದನ್ನು ನಿಮಗೆ ಅರಿವಾಗುತ್ತದೆ. 4. ನಿಮ್ಮ ಒಳ ಧ್ವನಿಯನ್ನು ಆಲಿಸಿ. ಸಮಸ್ಯೆಯನ್ನು ಬಿಡಿಸಲು ನಿಮ್ಮ ಬುದ್ಧಿ ಮತ್ತೆ ಸಾಕಾಗದಿದ್ದಾಗ ಪ್ರಾರ್ಥನೆಯ ಮೊರೆ ಹೋಗಿ. ನನ್ನ ಮನಸ್ಸಿಗೆ ಸರಿಯಾದ ದಾರಿ ತೋರಿಸು ಅಂತ ದೈವಿಕ ಶಕ್ತಿಯಲ್ಲಿ ಬೇಡಿಕೊಳ್ಳಿ. ನಂತರ ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ನಿಮ್ಮ ಉಪಪ್ರಜ್ಞೆ ಮನಸ್ಸು ಅಥವಾ ಆ ದೈವಿಕ ಶಕ್ತಿ ಒಂದು ಅದ್ಭುತವಾದ ಐಡಿಯಾವನ್ನು ನಿಮ್ಮ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯುವಂತೆ ಮಾಡುತ್ತದೆ. ಆ ಒಳೆ ಧ್ವನಿಯನ್ನು ನಂಬಿ ಮುನ್ನಡೆಯಿರಿ. ಫ್ರೆಂಡ್ಸ್, ಸಮಸ್ಯೆಗಳು ನಮ್ಮನ್ನು ಕುಗ್ಗಿಸಲು ಬರೋದಿಲ್ಲ, ಬದಲಾಗಿ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಬೆಳೆಸಲು ಬರುತ್ತವೆ ಅನ್ನೋದೇ ಈ 10ನೇ ಅಧ್ಯಾಯದ ಪ್ರಮುಖ ಪಾಠ ಆಗಿದೆ. 4.